ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಹರಿಪುರ ಗ್ರಾಮದಲ್ಲಿ 36ನೇ ವರ್ಷದ ಶ್ರೀ ವೀರಭದ್ರೇಶ್ವರ ದೇವರ ಗುಗ್ಗಳ ಹಾಗೂ ಅಗ್ನಿ ಮಹೋತ್ಸವ ಕಾರ್ಯಕ್ರಮ ಇದೇ ಮಂಗಳವಾರದಂದು. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 36ನೇ ವರ್ಷದ ಶ್ರೀ ವೀರಭದ್ರೇಶ್ವರ ದೇವರ ಪಾಲ್ಕಿ ಮಹೋತ್ಸವ ಅಗ್ನಿ ಮಹೋತ್ಸವ ಕಾರ್ಯಕ್ರಮ ಇದೇ ಮಂಗಳವಾರದಂದು 13ನೇ ತಾರೀಕಿನಂದು ನಡೆಯಲಿದೆ ಎಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಮಿಟಿ ತಿಳಿಸಿದರು. ಮಂಗಳವಾರ ದಿವಸ ನಡೆಯಲಿರುವ ಶ್ರೀ ವೀರಭದ್ರೇಶ್ವರ ದೇವರ ಅಗ್ನಿ ಮಹೋತ್ಸವ ಕಾರ್ಯಕ್ರಮವು ಸೋಮವಾರ ಸಾಯಂಕಾಲದಿಂದಲೇ ಶ್ರೀ ವೀರಭದ್ರೇಶ್ವರ ದೇವರ ಅಗ್ನಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಬೇಕಾಗುವ ಎಲ್ಲ ದೈವಿ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದ್ದು, ರಾತ್ರಿ 10ರ ಸುಮಾರಿಗೆ ಅಗ್ನಿಕುಂಡವನ್ನು ತೆಗೆಯುವುದು. ಮಂಗಳವಾರ ಬೆಳಗ್ಗೆ 4:30 ಸುಮಾರಿಗೆ ಅಗ್ನಿಪಟವನ್ನು ನೆರವೇರಿಸಲಾಗುವುದು. ಬೆಳಗ್ಗೆ 5 ಗಂಟೆಗೆ ಶ್ರೀ ವೀರಭದ್ರ ದೇವರಿಗೆ ಎಲೆ ಪೂಜೆ ಕಾರ್ಯಕ್ರಮದೊಂದಿಗೆ ಶ್ರೀ ವೀರಭದ್ರ ದೇವರಿಗೆ, ಶಂಕರಲಿಂಗ ದೇವರಿಗೆ ಹಾಗೂ ಭದ್ರ ಕಾಳಮ್ಮನಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ನೆರವೇರಿಸಲಾಗುವುದು. ತದನಂತರ ಶ್ರೀ ವೀರಭದ್ರ ದೇವರ ಪಾಲಕಿಯೊಂದಿಗೆ ಸಂಬಾಳ, ನಂದಿ ಕೋಲು, ಬಾಜಾ ಭಜಂತ್ರಿಗಳೊಂದಿಗೆ ಪುರವಂತರೊಂದುಗೂಡಿ ಶ್ರೀ ವೀರಭದ್ರೇಶ್ವರನ ಪವಾಡದ ಒಡಪುಗಳನ್ನು ಹೇಳುತ್ತಾ ಗ್ರಾಮದ ಸಮಸ್ತ ಬೀದಿಗಳಲ್ಲಿ ಸಂಚರಿಸಿ ಕೊನೆಗೆ ಶ್ರೀ ವೀರಭದ್ರ ದೇವಸ್ಥಾನದ ಮುಂದೆ ಕೊನೆಯದಾಗಿ ದಕ್ಷ ಬ್ರಹ್ಮನ ಸಂಹಾರದೊಂದಿಗೆ ಅಗ್ನಿ ಪ್ರವೇಶ ಮಾಡಲಾಗುವುದು. ಈ ಅಗ್ನಿ ಮಹೋತ್ಸವದ ಕಾರ್ಯಕ್ರಮದ ನಂತರ ಸಕಲ ಸದ್ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ಸಕಲ ಸದ್ಭಕ್ತಾದಿಗಳು ಈ ಅಗ್ನಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ ವೀರಭದ್ರ ದೇವರ ದರ್ಶನ, ಆಶೀರ್ವಾದ ಹಾಗೂ ಮಹಾಪ್ರಸಾದ ಸೇವಿಸಬೇಕೆಂದು ದೇವಸ್ಥಾನದ ಸಮಸ್ತ ಕಮಿಟಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಹವಳರ್, ಚಂದ್ರಶೇಖರ್ ಕಾಳಗಿ, ಶಂಕರಪ್ಪ ಕಾಳಗಿ, ಶ್ರೀಶೈಲಪ್ಪ ಮಣ್ಣೂರ್, ಮಹಾದೇವ್ ಗಾಣಗೇರ್, ಮಹೇಶ್ ಮಣ್ಣೂರ್, ಶಿವಗಪ್ಪ ಮಣ್ಣೂರ್, ಪ್ರಶಾಂತ್ ಕಾಳಗಿ, ವಿಜಯಕುಮಾರ್ ದೇಸಾಯಿಪಟ್ಟಿ, ಗುರುಪಾದಯ್ಯ ಹಡಕ್ಲಿಮಠ್, ಶಂಭು ಕಾಳಗಿ, ಮಂಜುನಾಥ ಬಾಳಿಗೇರಿ, ಪ್ರಭು ಕಾಳಗಿ, ಜಗದೀಶ್ ದೇಸಾಯಿಪಟ್ಟಿ, ವೀರೇಶ್ ದೇಸಾಯಿಪಟ್ಟಿ, ಸಿದ್ದಯ್ಯ ಹಿರೇಮಠ್ ಸೇರಿದಂತೆ ಇನ್ನೂ ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. 30ರೊಳಗೆ ಶಂಕರಲಿಂಗೇಶ್ವರ ದೇವಸ್ಥಾನ ಸ್ಥಾಪನೆ ಆಯಿತು. ಆ ಶಂಕರಲಿಂಗೇಶ್ವರ ದೇವಸ್ಥಾನ ಸ್ಥಾಪನೆ ಆದಾಗ ಶಂಕರಲಿಂಗೇಶ್ವರ ಮೂರ್ತಿ ಒಂದೇ ಇತ್ತು. ಆದ್ದರಿಂದ ಇಲ್ಲಿ ಹಿರಿಯರೆಲ್ಲರೂ ಸೇರಿಕೊಂಡು ವೀರಭದ್ರೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲರೂ ಕಮಿಟಿ ಕೂಡಿ ಒಂದು ನಿರ್ಣಯ ಮಾಡಿದರು. ಆ ನಿರ್ಣಯ ಮಾಡಿದಾಗ ಒಬ್ಬರು ಸ್ವಾಮಿಯರು ಕಂಬಾಳಿ ಮಠ ಅಂತಂದು ಇಲ್ಲೇ ಜಗತಿ ಒಳಗೆ ಇರ್ತಿದ್ರು ಅವರು ನಾನು ಮೂರ್ತಿ ಕೊಡಿಸ್ತೀನಿ ಅಂತ ಹೇಳಿದರು. ಅದ್ರ ತಕ್ಕ ಎಲ್ಲರೂ ಭಕ್ತರು ಸಾಕಷ್ಟು ಧನ ಸಹಾಯ ಮಾಡಿದರು. ಆ ಟೈಮ್ನಾಗ 1988ರೊಳಗೆ ವೀರಭದ್ರೇಶ್ವರನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆ ನಂತರ 36ನೇ ವರ್ಷ ಇದು ವಿಜೃಂಭಣೆಯಿಂದ ಸಾಗ್ತಾ ಇದೆ. ದಿನಾಂಕ 13/8/2024 ಮಂಗಳವಾರ ದಿವಸ ನಮ್ಮ ಹರಿಪುರ ಗ್ರಾಮದ ಶ್ರೀ ವೀರಭದ್ರೇಶ್ವರ ಅಗ್ನಿ ಮಹೋತ್ಸವ ಕಾರ್ಯಕ್ರಮವು ಪ್ರಾರಂಭವಾಗ್ತಾ ಇದೆ. ಆದ್ದರಿಂದ ಇದರ ಅಂಗವಾಗಿ ಸೋಮವಾರ ಸಾಯಂಕಾಲದಿಂದಲೇ ಶ್ರೀ ವೀರಭದ್ರೇಶ್ವರ ಅಗ್ನಿ ಕಾರ್ಯಕ್ರಮದ ಎಲ್ಲ ಧರ್ಮ ದೇವತಾ ಕಾರ್ಯಕ್ರಮಗಳು ನಡೀತಾ ಇರುವುದರಿಂದ ಎಲ್ಲ ಭಕ್ತಾದಿಗಳು ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಈ ಒಂದು ವೀರಭದ್ರೇಶ್ವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಹಾಗೂ ರಾತ್ರಿ 10 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಅಗ್ನಿಕೊಂಡ ಹೊತ್ತಿಗೆ ಕಾರ್ಯಕ್ರಮ ಹಾಗೂ ಬೆಳಗಿನ ಜಾವ ಮಂಗಳವಾರ ದಿವಸ ಬೆಳಗ್ಗೆ 4:30 ಗಂಟೆಗೆ ಅಗ್ನಿಯನ್ನು ಪುಟ್ಟು ಮಾಡುವಂತಹ ಕಾರ್ಯಕ್ರಮ ಹಾಗೂ ಬೆಳಗ್ಗೆ 5 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಎಲೆಪೂಜೆಯೊಂದಿಗೆ ಶ್ರೀ ವೀರಭದ್ರೇಶ್ವರ ರುದ್ರಾಭಿಷೇಕ ಹಾಗೂ ಶ್ರೀ ಶಂಕರಲಿಂಗೇಶ್ವರ ರುದ್ರಾಭಿಷೇಕ ಮತ್ತು ಭದ್ರಕಾಳಮದೇವಿಯ ರುದ್ರಾಭಿಷೇಕದ ಕಾರ್ಯಕ್ರಮ. ತದನಂತರ ವೀರಗಾಸೆಯ ಹರಿಪುರದ ಶ್ರೀ ವೀರೇಶ್ವರ ಸೇವಾ ಸಮಿತಿಯ ಪರವಾಗಿ ಎಲ್ಲ ಪುರವಂತರಿಂದ ಒಡಪುಗಳನ್ನು ಹೇಳುತ್ತಾ ಪುರವಂತರ ವಾದ್ಯ ಮೇಳಗಳೊಂದಿಗೆ ನಂದಿ ಕೋಲಿನ ಮಜಿಲಿನೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಪುರವಂತರು ವೀರಭದ್ರೇಶ್ವರ ಒಡಪಗಳನ್ನು ಹಾಗೂ ವಚನಗಳನ್ನು ಹೇಳುತ್ತಾ ಊರಿನ ಪ್ರಮುಖ ಬೀದಿಗಳಿಂದ ಮಧ್ಯಾಹ್ನ 1 ಗಂಟೆಗೆ ಶ್ರೀ ಶಂಕರಲಿಂಗೇಶ್ವರ ವೀರಭದ್ರೇಶ್ವರ ಗುಡಿಗೆ ಕಾರ್ಯಕ್ರಮವು ಪಾಲ್ಕಿ ಉತ್ಸವ ಆಗಮಿಸುತ್ತಿದ್ದು, ಇಲ್ಲಿ ದಕ್ಷ ಬ್ರಹ್ಮನ ವಚನದ ನಂತರ ಅಗ್ನಿ ಪ್ರವೇಶ ಕಾರ್ಯಕ್ರಮ ವೀರಗಾಸೆಯ ಪುರವಂತರಿಂದ ಹಾಗೂ ಎಲ್ಲರಿಂದ. ಆ ತದನಂತರ ಶ್ರೀ ವೀರಭದ್ರೇಶ್ವರ ಮಹಾಪ್ರಸಾದದ ಕಾರ್ಯಕ್ರಮ ನಡೀತಾ ಇದೆ. ಆದ್ದರಿಂದ ಈ ಒಂದು 36ನೇ ವರ್ಷದ ಶ್ರೀ ವೀರಭದ್ರೇಶ್ವರ ಅಗ್ನಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಶ್ರೀ ವೀರಭದ್ರೇಶ್ವರ ದರ್ಶನಾಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ.